ಜಿಯೋದವರು 599ಕ್ಕೆ ಒಂದು PC-ಯನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇನ್ನು ನಮಗೆ ಈ ಒಂದು PC ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ನಾವು ಈ ಒಂದು PC-ಯಲ್ಲಿ ಯಾವೆಲ್ಲ ಯೂಸ್ಗೆ ನಾವು ಈ ಒಂದು PC-ಯನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ನಮಗೆ ಮೊದಲಿಗೆ ಈ ಒಂದು PC ಕ್ಲೌಡ್ ಬೇಸ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಿರುವಂತದ್ದು, ಮತ್ತೆ ಇದರಲ್ಲಿರುವಂತಹ ಸಾಫ್ಟ್ವೇರ್ ನಮಗೆ ಲಿನಿಕ್ಸ್ ನ ಒಂದು ಸಾಫ್ಟ್ವೇರ್ ಇರುವಂತದ್ದು. ಇಲ್ಲಿ ನಿಮಗೆ ಕ್ಲೌಡ್ ಬೇಸ್ PC ಅಂದ್ರೆ ಗೊತ್ತಿಲ್ಲ ಅಂದ್ರೆ ತಿಳಿಸ್ಕೊಡ್ತೇನೆ ನೋಡಿ. ಇವಾಗ ನಾವು ಒಂದು PC-ಯನ್ನು ಬಿಲ್ಡ್ ಮಾಡ್ಬೇಕಂದ್ರೆ ನಮಗೆ CPU ನ ಅವಶ್ಯಕತೆ ಇರುತ್ತೆ. ಈ ಒಂದು CPU ಗೆ ಬೇಕಾದಂತಹ ಹಾರ್ಡ್ವೇರ್ ಅನ್ನು ನಾವು ಪರ್ಚೇಸ್ ಮಾಡ್ಕೊಂಡು ಆಡ್ ಮಾಡ್ಬೇಕಾಗುತ್ತೆ. ಆದ್ರೆ ನಮಗೆ ಇಲ್ಲಿ ಕ್ಲೌಡ್ ಬೇಸ್ ಸಿಸ್ಟಮ್ ಅಲ್ಲಿ ಹಾಗಾಗಲ್ಲ. ಎಲ್ಲ ಜಿಯೋದವರೇ ಕೂಡ ಬಿಲ್ಡ್ ಮಾಡಿರುವಂತ ಅವ್ರ PC-ಯನ್ನೇ ಕೂಡ ನಾವಿಲ್ಲಿ ಯೂಸ್ ಮಾಡುವಂತದ್ದು. ನಮ್ಮ ಹತ್ರ ಒಂದು ಸೆಟ್ ಆಫ್ ಬಾಕ್ಸ್ ಇದ್ರೆ ಸಾಕಾಗುತ್ತೆ. ಈ ಒಂದು ಸೆಟ್ ಆಫ್ ಬಾಕ್ಸ್ ನ ಮುಖಾಂತರ ನಾವು PC-ಯನ್ನು ಯೂಸ್ ಮಾಡುವಂತದ್ದು. ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಹಳೆ ಟಿವಿಗೆ ಕೂಡ ನಾವಿಲ್ಲಿ ಈ ಒಂದು ಸೆಟ್ ಆಫ್ ಬಾಕ್ಸ್ ಅನ್ನು ಕನೆಕ್ಟ್ ಮಾಡಿಕೊಂಡು ಕೀಬೋರ್ಡ್ ಮೌಸ್ ನ ಮುಖಾಂತರ ಇಲ್ಲಿ ಟಿವಿಯನ್ನೇ ಕೂಡ ನಾವು ಈ ಒಂದು PC-ಯನ್ನಾಗಿ ಯೂಸ್ ಮಾಡ್ಕೊಳ್ಬಹುದು. ನಮ್ಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಒಂದು CPU ನ ಅವಶ್ಯಕತೆ ಬೇಕಂತ ಇರೋದಿಲ್ಲ. ನಾವಿಲ್ಲಿ ಕ್ಲೌಡ್ ಬೇಸ್ ಸಿಸ್ಟಮ್ ಅಲ್ಲೇ ಕೂಡ ವರ್ಕ್ ಮಾಡುವಂತದ್ದು. ಹೀಗೆ ಇರುತ್ತೆ ಇದು. ಅವ್ರ PC-ಯನ್ನೇ ಕೂಡ ಅವರ ಒಂದು CPU ಅನ್ನೇ ಕೂಡ ನಾವಿಲ್ಲಿ ಯೂಸ್ ಮಾಡಿಕೊಂಡು ಇಲ್ಲಿ PC-ಯನ್ನು ಯೂಸ್ ಮಾಡ್ತೇವೆ. ಇದರಿಂದ ನಮಗೆ ನಾವು ಟೈಮ್ಗೆ ಅಪ್ಡೇಟ್ ಕೂಡ ಮಾಡಬೇಕಂತಿಲ್ಲ. ಹಾಗೆಯೇ ಯಾವುದೇ ರೀತಿಯಲ್ಲಿ ಹ್ಯಾಕ್ ಆಗುವಂಥ ಕೂಡ ನಮಗೆ ಹೆದರಿಕೆಯಲ್ಲಿ ಇರೋದಿಲ್ಲ. ಅವರೇ ಕೂಡ ಸರಿಯಾಗಿ ಟೈಮ್ಗೆ ಸಾಫ್ಟ್ವೇರ್ ಅಪ್ಡೇಟನ್ನು ಕೂಡ ಮಾಡ್ತಾರೆ. ಮತ್ತು ಹ್ಯಾಕ್ ಆಗುವಂಥ ಯಾವುದೇ ತೊಂದರೆ ಇದ್ರೂ ಕೂಡ ಅವರೇ ಕೂಡ ದೂರ ಮಾಡ್ತಾರೆ. ಇಲ್ಲಿ ನಾವೇ ಏನಾದ್ರು ಈ ಒಂದು CPU-ಯನ್ನು ಬಿಲ್ಡ್ ಮಾಡಿದ್ರೆ ಅದರ ಮೇಂಟೆನೆನ್ಸು ಕೂಡ ನಾವೇ ಮಾಡಬೇಕಾಗತ್ತೆ. ಮತ್ತು ಏನಾದ್ರು ರಿಪೇರಿ ಬಂದರೂ ಕೂಡ ನಾವೇ ಮಾಡಬೇಕಾಗತ್ತೆ. ಮತ್ತು ಅಪ್ಡೇಟನ್ನು ಕೂಡ ನಾವೇ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಅಲ್ಲಿ ಕ್ಲೌಡ್ ಬೇಸ್ ಸಿಸ್ಟಮಲ್ಲಿ ಅವರೇ ಕೂಡ ಮಾಡ್ತಾರೆ, ಜಿಯೋದವರೇ ಕೂಡ ಮಾಡ್ತಾರೆ. ಇನ್ನು ನಮಗೆ ಈ ಒಂದು PC-ಯಲ್ಲಿ ಸಿಗ್ತಿರುವಂಥ OS ಲಿನಿಕ್ಸ್ OS ಸಿಗ್ತಿರುವಂಥದ್ದು. ನಾವು ಇಲ್ಲಿ ಯಾವುದೇ ರೀತಿಯಲ್ಲಿ ವಿಂಡೋಸ್ OS ಅನ್ನು ಹಾಕ್ಲಿಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಇನ್ನು ಮುಂದೆ ಅವರು ಅಪ್ಡೇಟ್ ಕೊಟ್ಟು ನಂತರ ಹಾಕ್ಬೋದು. ಇನ್ನು ನಾವು ಈ ಒಂದು ಲಿನಿಕ್ಸ್ OS-ನಲ್ಲಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ನೇ ಕೂಡ ನಾವು ಈ ಒಂದು PC-ಯಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ನಾವು ಈ ಒಂದು PC-ಯನ್ನು ಯಾವೆಲ್ಲ ಪರ್ಪಸ್ಗೋಸ್ಕರ ಪರ್ಚೇಸ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಯಾವಾಗೋಸ್ಕರ ಇಲ್ಲಿ PC-ಯನ್ನು ಪರ್ಚೇಸ್ ಮಾಡಬೇಕಂತ. ಇನ್ನು ನಾವು ಈ ಒಂದು PC-ಯನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ನೀವು ಸ್ಟೂಡೆಂಟ್ ಆಗಿದ್ರೆ ಅಥವಾ ಒಂದು ಬೇಸಿಕ್ ವರ್ಕ್ಗೋಸ್ಕರ ಈ ಒಂದು PC-ಯನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ಮಾತ್ರ ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಹೆವಿ ಅಪ್ಲಿಕೇಶನ್ ರನ್ ಮಾಡ್ಲಿಕ್ಕೆ ಆಗಲ್ಲ, ಗೇಮ್ ಅಂತೂ ಆಡ್ಲಿಕ್ಕೆ ಆಗಲ್ಲ, ಹೆವಿ ಗೇಮ್ ಅನ್ನು ಕೂಡ ಆಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಇವಾಗ ಸದ್ಯಕ್ಕೆ. ಇನ್ನು ಮುಂದೆ ಅವರು ಅಪ್ಡೇಟ್ ತಗೊಂಡು ಬಂದರೂ ಬರ್ಬೋದು. ಇವಾಗ ಸದ್ಯಕ್ಕೆ ಇರುವಂತಹ ಪ್ಲಾನ್ ಅಲ್ಲಿ ನಾವು ಈ ಒಂದು PC-ಯಲ್ಲಿ ಬೇಸಿಕ್ ಕೋಡಿಂಗ್ ಅನ್ನು ಕೂಡ ಕಲಿಬಹುದು. ಜೊತೆಗೆ ತುಂಬಾ ಬೇಸಿಕ್ ಆದಂತ ಒಂದು ವಿಡಿಯೋ ಎಡಿಟಿಂಗ್ ಅನ್ನು ಕೂಡ ಕಲಿಬಹುದು. ಹಾಗೇನೆ ನೀವೇನಾದ್ರು ಒಂದು ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ವಿಡಿಯೋ ಸ್ಟ್ರೀಮಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕಾಲೇಜ್ನ ಅಸೈನ್ಮೆಂಟ್ ಅನ್ನು ಮಾಡ್ಲಿಕ್ಕೆ ನೀವು ಒಂದು PC-ಯನ್ನು ಹುಡುಕ್ತಿದ್ರೆ ಈ ಒಂದು PC ನಿಮಗೆ ತುಂಬಾ ಯೂಸ್ ಆಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಇನ್ನು PC ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಒಂದು PC-ಯನ್ನು ಕೂಡ ನೀವು ಪರ್ಚೇಸ್ ಮಾಡ್ತಿದ್ರೆ ಅಲ್ಲೂ ಕೂಡ ಇದು ಯೂಸ್ ಆಗುತ್ತೆ. ಜೊತೆಗೆ ನಿಮ್ಮ ಅಂಗಡಿ ಅಂತಂದ್ರೆ ನಿಮ್ಮ ಅಂಗಡಿ ಹೋಟೆಲ್ಗೆ ಅಲ್ಲಿ ಬಿಲ್ಲಿಂಗ್ ಕೊಡ್ಲಿಕ್ಕೂ ಕೂಡ ನೀವು ಈ ಒಂದು PC-ಯನ್ನು ಯೂಸ್ ಮಾಡ್ಕೊಳ್ಬಹುದು. ಇದರಲ್ಲಿ ತುಂಬಾ ಬೇಸಿಕ್ ಆದಂತ ಯೂಸ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಇನ್ನು ಮುಂದೆ ಇದಕ್ಕೆ ಅಪ್ಡೇಟ್ ತಂದ್ಬಿಟ್ಟು ಇಲ್ಲಿ ನಮಗೆ ಹೆವಿ ಯೂಸ್ ಅನ್ನು ಕೂಡ ಮಾಡುವಂತ ಚಾನ್ಸ್ ಇರುವಂತದ್ದು. ಇದು ತುಂಬಾ ಬೇಸಿಕ್ ಆದಂತ ಪ್ಲಾನ್ ಇವಾಗ ಅವರು ಲಾಂಚ್ ಮಾಡಿದ್ದಾರೆ. ಇನ್ನು ನಾವು ಈ ಒಂದು PC-ಯನ್ನು ಕೇವಲ ಇಲ್ಲಿ 599 ರೂಪಾಯಿಗೆ 1 ಮಂತ್ಗೆ ರಿಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡುವಂತದ್ದು. ಇಲ್ಲಿ ನಮಗೆ ಮೊದಲೇ ಮಂತ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ನಾವಿಲ್ಲಿ ಮಂತ್ಗೆ ಒಂದ್ಸಲ ರಿಚಾರ್ಜ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡುವಂತದ್ದು, ಯಾವುದೇ ರೀತಿ ನಮಗೆ ಲಿಮಿಟ್ ಇರಲ್ಲ. ಹಾಗೆ ನಾವು ಈ ಒಂದು ಪ್ಲಾನ್ ಅನ್ನು 1 ವರ್ಷಕ್ಕೆ ರಿಚಾರ್ಜ್ ಮಾಡ್ಕೊಂಡ್ರೆ ಅಂದ್ರೆ ನಮ್ಗೆ ಇಲ್ಲಿ 4599 ರೂಪಾಯಿ ರಿಚಾರ್ಜ್ ಮಾಡಿದ್ರೆ 15 ಮಂತ್ ಯೂಸೇಜ್ ನಿಮಗೆ ಸಿಗುತ್ತೆ. ಇಲ್ಲಿ 15 ಮಂತ್ ನಾವು ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ಈ ಒಂದು PC-ಯಲ್ಲಿ ನಮಗೆ 8 GB ರ್ಯಾಮ್ ಸಿಗ್ತಿರುವಂತದ್ದು ಮತ್ತು 100 GB ಒಂದು ಸ್ಟೋರೇಜ್ ಅನ್ನು ಕೂಡ ಕೊಡ್ತಿದ್ದಾರೆ ಅವರು. ನೀವು ಒಂದು ಬೇಸಿಕ್ ಯೂಸ್ಗೋಸ್ಕರ ಅಥವಾ ನಿಮ್ಮ ಕಾಲೇಜ್ ಸ್ಟಡಿಗೋಸ್ಕರ ಒಂದು PC-ಯನ್ನು ಬೈ ಮಾಡ್ಬೇಕಂತಿದ್ರೆ ಈ ಒಂದು PC-ಯನ್ನು ಬೈ ಮಾಡಬಹುದು. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಷ್ಟು ಫ್ರೆಂಡ್ಸ್ ಈ ಒಂದು ಜಿಯೋ PC ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.